ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ವಿ. ವಿಡಿಯೋ ಮಾಡಿದ್ವಿ ಬಟ್ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ನಾವೇನು ಮಾಡ್ತಿದ್ದೀವಿ, ಇವತ್ತು ಯಾವ ಹಬ್ಬ, ಏನು ಹಬ್ಬ ಅಂತ ನೀವು ಲಾಸ್ಟ್ ಕೊನೆವರೆಗೂ ತೋರಿಸ್ತೀವಿ. ಈ ವಿಡಿಯೋ ಫುಲ್ ವಾಚ್ ಮಾಡಿ. ಇವತ್ತು ನಮ್ದು ಈ ವರ್ಷದ ಮೊದಲನೇ ಬಟ್ಟೆ ಬೇಕು ಅಂದರೆ ಸೊ ಹಂಗೆ ಬಟ್ಟೆ ತೊಗೊಂಡು ವಿಶಾಲಿಂದ ಹಂಗೆ ಮನೆಗೆ ಹೋದ್ವಿ. ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಯಾರು ನನ್ನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾಯಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಡೈಲಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲರೂ ವಾಚ್ ಮಾಡಿ. ನೀವು ಸಪೋರ್ಟ್ ಮಾಡಿ ನಮಗೆ ವೀಡಿಯೋಸನ್ನು ಯಾವ ಥರ ಮಾಡಬೇಕು ಅಂತ ನಮಗೆ ಐಡಿಯಾ ಬರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ರೈಸ್ ಬಾಯ್ಲ್ ಮಾಡೋಕ್ಕೆ. ಇವಾಗ ರೈಸ್ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಬಾಯ್ಲ್ಗೆ ಇಡಬೇಕು. ಒಂದು 10 ನಿಮಿಷ 20 ನಿಮಿಷ ಇಡಬೇಕು. ಅದು ಫುಲ್ ಬಾಯ್ಲ್ ಆಗಬೇಕು. ಈ ಹಬ್ಬದ ದಿನ ಕಂಪಲ್ಸರಿ ರೈಸ್ ಬಾಲ್ಸ್ ಮತ್ತು ಮಟನ್ ಮಾಡಬೇಕು. ಸೊ ಯಾವ ಥರ ಮಾಡ್ತೀವಿ ಅಂತ ಫುಲ್ ವಾಚ್ ಮಾಡಿ. ರೆಸಿಪಿ ಹೇಳೋಕ್ಕಾಗಲ್ಲ, ಸೊ ಡಿಸ್ಕ್ರಿಪ್ಷನಲ್ಲಿ ರೆಸಿಪಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಮತ್ತು ನೀವು ಮನೇಲಿ ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಯಾವ ಥರ ಮಾಡ್ತಿದ್ದಾರೆ, ನಮ್ಮ ಅಮ್ಮ ಮಾಡ್ತಿರೋದು. ಯಾವ ಥರ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಫುಲ್ಲು ನೋಡಿ ಒಂದ್ಸಲ. ನನ್ನ ತಂಗಿ ಮಾಡಿದ್ದಾಳೆ ನೋಡಿ, ಈ ಥರ ಮಾಡಬೇಕು. ಹೊರಗೆ ಗ್ಯಾಪ್ ಇರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಳು ನೋಡಿ ಬರ್ತಾಳೆ. ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಹಂಗೆ ಎಲ್ಲ ಆದಮೇಲೆ ನಾವು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಕೂತ್ಕೊಂಡು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಹಂಗೆ ಹೆಲ್ಪ್ ಮಾಡ್ತಾ ನಮ್ಮ ಅಮ್ಮನ ರೇಗಿಸ್ತಾ ಕೂತ್ಕೊಂಡಿದ್ವಿ. ಅವಾಗೆ ದೇವ್ರು ವರ ಕೊಡೋದು. ಗಂಗೆ ತುಂಗೆಗಿಂತ ಪಾವನಳು
ಅಡುಗೆ ಮಾಡೋಗಂಟ ನಾವು ಸ್ವಲ್ಪ ಆಟಾಡ್ಕೊಂಡು ಹಂಗೆ ಸುಮ್ಮನೆ ಇದ್ವಿ. ಫೈನಲಿ ಅಮ್ಮ ಊಟ ಕೊಟ್ಟರು. ಊಟ